ಜಾತಿ ಗಣತಿ ಬಹಿಷ್ಕರಿಸಿ ಎಂದವರಿಗೆ ಸಿಎಂ ತಿರುಗೇಟು. ಬಿಜೆಪಿಗರ ಅಂತರಂಗದಲ್ಲಿರುವುದು ಮನುವಾದಿ ಮನಸ್ಥಿತಿ. ವಾಸ್ತವ ಸ್ಥಿತಿ ಅರಿವಾಗುವುದು ಬಿಜೆಪಿ ಅವರಿಗೆ ಬೇಡವಾಗಿದೆ. ಬಿಜೆಪಿಗರ ಅಂತರಂಗದಲ್ಲಿರುವುದು ಮನುವಾದಿ ಮನಸ್ಥಿತಿ. ಮನುವಾದಿ ಅಂದ್ರೆ ಮನುಸ್ಮೃತಿ ಅಂತ. ವಾಸ್ತವ ಸ್ಥಿತಿ ಅರಿವಾಗುವುದು ಬಿಜೆಪಿ ಅವರಿಗೆ ಬೇಡವಾಗಿದೆ. ಸಂಪತ್ತು, ಅವಕಾಶ ಮತ್ತು ಪ್ರಾತಿನಿಧ್ಯ ಉಳ್ಳವರ ಕೈಯಲ್ಲೇ ಇರಬೇಕಾ? ಬಿಹಾರದಲ್ಲಿ ಇವರದ್ದೇ ಮೈತ್ರಿ ಸರ್ಕಾರ ಜಾತಿ ಗಣತಿ ನಡೆಸಿದೆ. ತೆಲಂಗಾಣದಲ್ಲೂ ಗಣತಿ ಆಗಿದೆ, ಅಲ್ಲಿ ಬಿಜೆಪಿಗರ ಮೌನ. ಕರ್ನಾಟಕದಲ್ಲಿ ಮಾತ್ರ ಅರಚ್ಕತಾರೆ. ಆದರೆ ಇಲ್ಲೇನು ಪ್ರಾಬ್ಲಮ್ ನಿಮಗೆ ಬಿಜೆಪಿಗರೇ? ಪ್ರಧಾನಿಯ ಎದುರು ತಲೆ ಎತ್ತಿ ಮಾತನಾಡುವ ದಮ್ಮು ತಾಕತ್ತು ಇಲ್ವಾ? ಏಕೆ ಮೂರ್ಖತನದ ಹೇಳಿಕೆಗಳ ಮೂಲಕ ನಗಪಾಟಲಿಗೀಡಾಗ್ತಾ ಇದ್ದೀರಿ? ಬಿಜೆಪಿಗರನ್ನ ಫುಲ್ ತರಾಟೆಗೆ ತೆಗೆದುಕೊಂಡ ಸಿಎಂ ಸಿದ್ದರಾಮಯ್ಯ. ಜಾತಿ ಗಣತಿ ಬಹಿಷ್ಕಾರ ಎಂದವರಿಗೆ ಸಿಎಂ ತಿರುಗೇಟು. ಕ್ಯಾಸ್ಟ್ ಸೆನ್ಸಸ್ ಇನ್ನೂ ಅಧಿಕೃತವಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕವಾದಂತಹ ಗಣತಿ ಮಾಡ್ತಿದ್ದೀವಿ ಅಂತಾನೆ ಸರ್ಕಾರ ಅದನ್ನು ನಡೆಸ್ತಾ ಇರೋದು. ದಿನದಿಂದ ದಿನಕ್ಕೆ ಗಣತಿ ಆಕ್ಟಿವ್ ಆಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಗಣತಿ ಅಂತೂ ನಡೀತಾ ಇದೆ. ಇಲ್ಲಿ ಬಿಜೆಪಿಗರ ತಕರಾರು ಏನು ಅಂತ ಕೇಳಿದ್ರೆ, ಜಾತಿ ಲೆಕ್ಕಾಚಾರ ತಮ್ಮಲ್ಲಿ ಸಂಗ್ರಹ ಮಾಡಿಕೊಂಡು ಎಲೆಕ್ಷನ್ನಲ್ಲಿ ವರ್ಕೌಟ್ ಮಾಡಿಕೊಳ್ಳುವ ಪ್ರಯತ್ನ ಇವರದ್ದು. ಜನರೆದುರು ಹೆಂಗಿಡ್ತಾ ಇರೋದು? ಜಾತಿಯ ಹೆಸರಿನಲ್ಲಿ ಪರಸ್ಪರ ದ್ವೇಷವನ್ನು ಸೃಷ್ಟಿ ಮಾಡ್ತಾರೆ. ಒಬ್ಬರಿಗೊಬ್ಬರಿಗೂ ಆಗದಂತೆ ನೋಡಿಕೊಳ್ತಾರೆ. ಕುರುಬರನ್ನ ಕಂಡ್ರೆ ಲಿಂಗಾಯತರಿಗಾಗಬಾರ್ದು, ಲಿಂಗಾಯತರನ್ನ ಕಂಡ್ರೆ ಒಕ್ಕಲಿಗರಿಗಾಗಬಾರ್ದು. ಹಿಂಗೆ ಜಾತಿಗಳ ನಡುವೆ ದ್ವೇಷ ಸೃಷ್ಟಿ ಮಾಡೋ ಹುನ್ನಾರ ರಾಜ್ಯ ಸರ್ಕಾರದ್ದು ಅಂತ. ಅಲ್ಲಯ್ಯ, ಬಿಹಾರದಲ್ಲೂ ಇದೇ ತರಹದ ಜಾತಿ ಗಣತಿ ಆಗಿದೆ. ಅಲ್ಲಿಲ್ಲದ ಬಿಜೆಪಿಗರ ತಕರಾರು ಕರ್ನಾಟಕದಲ್ಲಿ ಯಾಕೆ? ತೆಲಂಗಾಣದಲ್ಲೂ ಕೂಡ ಸೆನ್ಸಸ್ ಆಗಿದೆ, ಅಲ್ಲಿ ಬಿಜೆಪಿಗರ ಮೌನ. ಕರ್ನಾಟಕದಲ್ಲಿ ಮಾತ್ರ ಯಾಕೆ ಅರಚ್ಕೋತಿದ್ದಾರೆ? ಸಿದ್ದರಾಮಯ್ಯನವರ ಪ್ರಶ್ನೆ. ಹೌದು, ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುತ್ತೆ ಜನಗಣತಿ ಮತ್ತು ಜಾತಿ ಗಣತಿ. ಅದನ್ನು ರಾಜ್ಯ ಸರ್ಕಾರ ಪ್ರಾಯೋಗಿಕ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ರಾಜ್ಯ ಸರ್ಕಾರ ಮಾಡ್ತಿರೋದೇನು? ಸಾಮಾಜಿಕ ಸರ್ವೆ ಮತ್ತು ಶೈಕ್ಷಣಿಕವಾದಂತಹ ಸರ್ವೆ. ನಮ್ಮ ರಾಜ್ಯದಲ್ಲಿ ಬದುಕುತ್ತಿರುವಂತಹ 7.25 ಕೋಟಿ ಜನಸಂಖ್ಯೆಯಲ್ಲಿ ಯಾವ ಸಮುದಾಯ ಶೈಕ್ಷಣಿಕವಾಗಿ ಮುಂದಿದೆ, ಯಾವ ಸಮುದಾಯ ಸಾಮಾಜಿಕವಾಗಿ ಮುಂದಿದೆ, ಅವರ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ಇದನ್ನು ತಿಳಿದುಕೊಳ್ಳುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ. ಅದರಲ್ಲೇನು ಡೌಟು? ಬಿಜೆಪಿಗರ ಆರೋಪಕ್ಕೆ ಹುರುಳಿಲ್ಲ ಅಂತ ಹೇಳ್ತಿದ್ದಾರೆ. ಅತ್ಯಂತ ಅಪ್ರಸಕ್ತವಾದಂತಹ ಆರೋಪ ಅಂತ ಹೇಳ್ತಿದ್ದಾರೆ. ಯಾರು? ಸಿದ್ದರಾಮಯ್ಯ. ಸಂಪತ್ತು, ಅವಕಾಶ ಮತ್ತು ಪ್ರಾತಿನಿಧ್ಯ ಉಳ್ಳವರ ಕೈಯಲ್ಲೇ ಇರಬೇಕಾ? ಬಿಹಾರದಲ್ಲಿ ಇವರದ್ದೇ ಮೈತ್ರಿ ಸರ್ಕಾರ ಜಾತಿ ಗಣತಿ ನಡೆಸಿಲ್ವಾ? ಅಲ್ಲಿ ಯಾಕೆ ಇವರು ತಕರಾರು ಮಾಡಿಲ್ಲ? ತೆಲಂಗಾಣದಲ್ಲೂ ಕೂಡ ಗಣತಿ ಆಗಿದೆಯಲ್ಲ, ಅಲ್ಯಾಕೆ ಬಿಜೆಪಿಗರು ಮೌನ? ಆದರೆ ಇಲ್ಲೇನು ಪ್ರಾಬ್ಲಮ್ ನಿಮಗೆ ಬಿಜೆಪಿಗರೇ ಅಂತ ಹೇಳಿ ಪ್ರಖರವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಪ್ರಧಾನಿಯ ಎದುರು ತಲೆ ಎತ್ತಿ ಮಾತನಾಡುವ ದಮ್ಮು ತಾಕತ್ತು ಇವರುಗಳಿಗಿಲ್ಲ. ಏಕೆ ಮೂರ್ಖತನದ ಹೇಳಿಕೆಗಳ ಮೂಲಕ ನಗೆಪಾಟಲಿಗೆ ಈಡಾಗ್ತಾ ಇದ್ದೀರಿ? ಬಿಜೆಪಿಗರನ್ನ ಫುಲ್ಲು ತರಾಟೆಗೆ ತೆಗೆದುಕೊಂಡ ಸಿಎಂ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.